ಈ ನಮ್ಮ ವೀರಾಪುರ ಗ್ರಾಮದ ದಲಿತ ಸಮುದಾಯದ ಯುವಕ ವಿವೇಕಾನಂದ ಅನ್ನೇಕೋವಿನ ಮಾನ್ಯನ ಜೊತೆ ಒಂದು ಪ್ರೇಮ ಒಂದು ಪ್ರೀತಿ ಸಂದರ್ಭದಲ್ಲಿ ಮಾನ್ಯನನ್ನು ಮದುವೆಯಾಗ್ತಾನೆ. ಮದುವೆಯಾಗಿ ಅವನ ಕುಟುಂಬ, ಅವನ ತಂದೆ ತಾಯಿ ಬಂಧುಗಳ ಜೊತೆ ಒಂದೊಂದೇ ಕಡ್ಡಾಯಿಟ್ಟು ಒಟ್ಟು ಬಾಳ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಹುಡುಗಿ ಕಡೆಯವರು, ಹುಡುಗಿ ತಂದೆ ಈ ಒಂದು ವಿವೇಕಾನಂದ ದಲಿತ ಯುವಕನ ವಿವೇಕಾನಂದ ಅವನ ತಂದೆ ತಾಯಿಗಳೀಗ ವಾಮ ಮಾರ್ಗದಲ್ಲಿ ಕೊಲ್ಲುವಂತ ಒಂದು ಪ್ರಯತ್ನ ಮಾಡ್ತಾನೆ. ಆ ಒಂದು ವಾಮ ಮಾರ್ಗದಲ್ಲಿ ಕೊಲ್ಲುವಂತ ಪ್ರಯತ್ನ ಮಾಡಿದಂತ ಸಂದರ್ಭದಲ್ಲೂ ಆ ಕುಟುಂಬ, ವಿವೇಕಾನಂದನ ಕುಟುಂಬ ಬಚಾವಾಗುತ್ತೆ. ಸಂದರ್ಭದಲ್ಲಿ ಹುಡುಗಿ ತಂದೆ ಮನೆಗೆ ನುಗ್ಗಿ ಆ ಹುಡುಗಿನ ತುಂಬಾ ಅತಿ ಭೀಕರವಾಗಿ ಬರ್ಬರವಾಗಿ ಕೊಲೆ ಮಾಡ್ತಾನೆ. ಆ ಒಂದು ಕೊಲೆನ ತಡೆಯಕ್ಕೆ ಹೋಗಿದ್ದರೆ ಹುಡುಗನ ಕುಟುಂಬದಲ್ಲೂ ಅವ್ರ ಮೇಲೆ ಕೂಡ 5 ದಿನದ ಜೊತೆ ಗಂಭೀರವಾದ ಹಲ್ಲೆ ಮಾಡಿದ್ದಾನೆ. ಅವರು ಕೂಡ ಇವತ್ತು ಚಿಕಿತ್ಸೆ ಪಡಿತಾ ಇದ್ದಾರೆ. ಇದು ತುಂಬಾ ಅನ್ಯಾಯ. ಇವತ್ತು ಕಾನೂನು ಚೌಕಟ್ಟಿನಲ್ಲಿ ಕ್ರಮ ಆಗಬೇಕಾಗಿತ್ತು ವಿನಃ ಎಲ್ಲೋ ಒಂದು ಕಡೆ ಕಾನೂನು ಕೈ ತಕ್ಕೊಂಡದ್ರೀಗ ನಾವೆಲ್ಲ ದಲಿತ ಸಮುದಾಯಗಳನ್ನೆಲ್ಲ ಒಪ್ಪಿ ಖಂಡಿಸ್ತೇವೆ. ಆ ಕುಟುಂಬಕ್ಕೆ ಭೂ ಒಡೆತನದಿಂದ ಭೂಮಿ ಕೊಡಬೇಕು, ಮತ್ತೆ ಅವ್ರಿಗೆ ಅಲ್ಲೇ ಒಳಗಾಗಿರಲ್ಲ ಅವರಿಗೆ ಹೆಚ್ಚಿನ ರೀತಿ ಪರಿಹಾರ ಕೊಡಬೇಕು. ಇವತ್ತು ಅವರ ದೌರ್ಜನ್ಯಕ್ಕೆ ಇವತ್ತು ಪ್ರಾಣ ಬಿಟ್ಟಿರಲ್ಲ ಹುಡುಗಿ, ತುಂಬ ಗರ್ಭಿಣಿ ಮಾನ್ಯ, ಅವಳಿಗೆ ಮತ್ತೆ ಆ ಕುಟುಂಬಕ್ಕೆ ಅಂದ್ರೆ ಅವ್ರ ಗಂಡನ ಕುಟುಂಬಕ್ಕೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಹೆಚ್ಚಿನ ರೀತಿ ಪರಿಹಾರ ಘೋಷಣೆ ಮಾಡಬೇಕು. ಕಠಿಣ ಶಿಕ್ಷೆ ಆಗಬೇಕು. ಅವ್ರು ಯಾರೇ ಸಪೋರ್ಟ್ ಮಾಡಿದ್ರು ಹಿಂದೆ ಅವನ ಕೈಯಿಂದ ತುಂಬಾ, ಅವನ ಬೆನ್ನಿಂದ ತುಂಬಾ ಜನ ಇದ್ದಾರೆ. ಎಲ್ಲರೂ ಕೂಡ ಯಾರೇ ರೀತಿಗೆ ಭಾಗಿಯಾಗಿದ್ದಾರೆ ಎಲ್ಲರೂ ಕೂಡ ಪತ್ತೆ ಹಚ್ಚಬೇಕು. ಶೀಘ್ರವಾಗಿ ಪತ್ತೆ ಹಚ್ಚಿ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಜೀವಾವಧಿ ಶಿಕ್ಷೆ ಅಲ್ಲ, ಗಲ್ಲು ಶಿಕ್ಷೆ ಮಾಡಬೇಕು. ಯಾಕೆಂದ್ರೆ ಇವತ್ತು ಮಾನ್ಯರಿಗಾಗಿದ್ದು ವಿವೇಕಾನಂದರಿಗಾಗಿದ್ದಲ್ಲ, ಮತ್ತೆ ಯಾರಿಗಾಗಬಾರದು ಈ ಕೃತ್ಯ ಅಂತೇಳಿ ನನ್ನ ಒತ್ತಾಯ. ಆ ವರ್ಷಿತ ಒಂದು ಹುಡುಗಿ ಮೇಲೆ ಯಾರು ದುಷ್ಕರ್ಮಿಗಳು ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ, ಅದು ದಲಿತ ಹೆಣ್ಮಗಳು. ಈ ಸಾಮೂಹಿಕ ಅತ್ಯಾಚಾರನೀಗ ಮಾಡಿ ಇವತ್ತು ಆ ಮನೆಗೆ ಬೆಳಕಾಗಬೇಕಂತ ಹೆಣ್ಣು ಮಗಳ ಭವಿಷ್ಯಕ್ಕೆ ನಾಂದಿ ಆಡದಂತೆ ಆ ಕುಟುಂಬನೇ ಕೂಡ ಇವತ್ತು ದುಃಖದಲ್ಲಿ ಮುಗಿಸಿದ್ದಾರೆ. ನೋಡಿ ಹೆಂಗಿದೆ ಇದು, ಒಂದಲ್ಲ ಎರಡಲ್ಲ, ಸಾಮೂಹಿಕ ಅತ್ಯಾಚಾರ. ಇದು ನಾವೆಲ್ಲ ಕೂಡ ಪ್ರತಿಯೊಬ್ಬ ನಾಗರಿಕನು ಇಂಥ ಕೃತ್ಯಗಳನ್ನ ಖಂಡಿಸಬೇಕು. ಆ ಒಂದು ವರ್ಷಿತ ಕುಟುಂಬಕ್ಕೂ ಸರ್ಕಾರಿ ನೌಕರಿ ಕೊಡಬೇಕು, ಭೂ ಒಡೆತನ ಇದ್ದಲ್ಲಿ ಭೂಮಿ ಕೊಡಬೇಕು, ಮತ್ತೆ ಅವರಿಗೆ ಹೆಚ್ಚಿನ ರೀತಿ ಪರಿಹಾರ ಕೊಡಬೇಕು. ಆಗಸ್ಟ್ 18 ಕೃತ್ಯ ಇದು. ಏನು ನಮ್ಮ ವಿವೇಕಾನಂದ ದಲಿತ ಯುವಕನ ಮನೆಗೆ ನುಗ್ಗಿ ಆ ಹುಡುಗಿನ ಹತ್ಯೆ ಮಾಡಿದ್ದಾರೆ. ಆರೋಪಿಗಳಿಗೆಲ್ಲ ಗಲ್ಲು ಶಿಕ್ಷೆ ಆಗಬೇಕು, ಕಠಿಣ ಶಿಕ್ಷೆ ಆಗಬೇಕು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ತನಿಖೆಯಾಗಿ ಯಾರ್ಯಾರಿದ್ದಾರೆ ಅವನ್ನೆಲ್ಲರನ್ನು ಗಲ್ಲಿಗೆ ಏರಿಸಬೇಕು ಅಂತ ನಾವು ಕ್ರೂರರಾಗಿ ಒತ್ತಾಯ ಮಾಡ್ತಾ ಇದ್ದೇವೆ. ಹಾಗೆ ರಾಜ್ಯ ಸರ್ಕಾರ ನಮ್ಮ ಯಾರು ದಲಿತರು ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭದ್ರತೆಯನ್ನು ಕೊಡಬೇಕು. ಯಾಕೆಂತಂದ್ರೆ ಇದು ಸುಮ್ಮನೆ ಇದು ಪೂರ್ವಭಾವಿ ಸಭೆ ಕರೆದು ಮಾತಾಡಿದ್ವಿ. ಮುಂದಿನ ದಿನಗಳಲ್ಲಿ ಇದಕ್ಕೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳು ಉಗ್ರ ಹೋರಾಟ ಮಾಡ್ತೀವಿ. ಹೊರಗೆ